ವೆರಿಕೋಸ್ ವೇನ್ಸ್ ಬರಲಿಕ್ಕೆ ವಿಧವಾದ ಕಾರಣಗಳಿರುತ್ತೆ. ಏನಪ್ಪ ಇದು ಕಾರಣ, ಏತಕ್ಕೋಸ್ಕರ ಈ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತಂದಾಗ ಮೊದಲನೇ ಕಾರಣ ಬಂದುಬಿಟ್ಟು ಮೂಮೆಂಟ್ ಅಂತ ಹೇಳ್ತೀವಿ. ಅಂದರೆ ಲ್ಯಾಕ್ ಆಫ್ ಮೂಮೆಂಟ್. ಯಾವುದೇ ಒಂದು ಇಂಡಿವಿಜುವಲ್ ಅಥವಾ ಯಾರಾದರೂ ಒಂದು ಪರ್ಸನ್ ಆಗಿರ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂಮೆಂಟ್ಸ್ ಇರೋದಿಲ್ಲ. ಒಂದೇ ಜಾಗದಲ್ಲಿ ತುಂಬ ಹೊತ್ತು ನಿಂತು ಅಥವಾ ಕೂತು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ರೀಸನ್ ಬಂದು ಒಬೇಸಿಟಿ. ಈ ಒಬೇಸಿಟಿ ಇರೋದ್ರಿಂದ ದೇಹದ ತೂಕ ಅತಿ ಹೆಚ್ಚಿಂದ ಹಾಕ್ಕೋತಾ ಹೋದಾಗ ವೇನ್ಸಿನ ಒಂದು ಪ್ರೆಷರ್ ಕಡಿಮೆ ಹಾಕ್ಕೋತಾ ಹೋಗುತ್ತೆ. ಸೊ ಅದರಿಂದ ಕೂಡ ಈ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ರೀಸನ್ ಬಂದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ, ಯೂಶಲಿ ಸೆಕೆಂಡ್ ಆ್ಯಂಡ್ ಟ್ರೈಮಿಸ್ಟರ್ ಟೈಮಲ್ಲಿ ಏನಾಗುತ್ತೆ, ಅವರ ಒಂದು ಅಬ್ಡೋಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರಿಂದ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಅತಿ ಹೆಚ್ಚಿಂದ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು.